ನಮಸ್ಕಾರ. ನನ್ನ ಹೆಸರು ಶಿವಣ್ಣ. ಇದು ನನ್ನ ಪುಟ್ಟ ಊರು. ಈ ಊರಿನಲ್ಲಿ ನನ್ನದು ಪುಟ್ಟ ಕುಟುಂಬ. ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ತಂಗಿ ಮಾತ್ರ ಇದ್ದೇವೆ. ಕಾರಣ, ನನ್ನ ತಂಗಿ ನನ್ನ ಅಮ್ಮನ ಹೊಟ್ಟೆಯಲ್ಲಿ ಇರಬೇಕಾದ್ರೆ ನನ್ನ ಅಪ್ಪ ಅಮ್ಮ ಸಿಟಿಗೆ ಅಂತ ಹೋಗಿದ್ರು. ಅಲ್ಲಿಂದ ವಾಪಸ್ ಆಗಬೇಕಾದ್ರೆ ವೇಗವಾಗಿ ಬಂದ ಒಂದು ಬಸ್ಸು ನನ್ನ ಅಪ್ಪ ಅಮ್ಮ ಬರುತ್ತಿದ್ದ ಕಾರುಗೆ ಡಿಕ್ಕಿ ಹೊಡೆಯಿತು. ಆಗ ಅಪ್ಪ ಅಮ್ಮ ಇಬ್ಬರೂ ಅಲ್ಲೇ ಜೀವ ಬಿಟ್ರು. ಅಮ್ಮನ ಹೊಟ್ಟೆಯಲ್ಲಿದ್ದ ನನ್ನ ತಂಗಿ ಮಾತ್ರ ಉಳ್ಕೊಂಡ್ಳು. ಆಗಿನಿಂದ ನನ್ನ ತಂಗಿನೇ ನಂಗೆಲ್ಲನೂ ಆಗಿದ್ದಾಳೆ. ಈ ಪ್ರಪಂಚದಲ್ಲಿ ದೇವ್ರೇನಾದರೂ ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಅಂತ ಕೇಳಿದ್ರೆ ನಾನು ಕೇಳೋದು ಒಂದೇ, ನನ್ನ ತಂಗಿ 100 ಕಾಲ ಚೆನ್ನಾಗಿ ಬಾಳಬೇಕು ಅಂತ ಮಾತ್ರ. ನನ್ನ ತಂಗಿ ಅಂದರೆ ನನಗೆ ಅಷ್ಟೊಂದು ಪ್ರೀತಿ. ನಿಮ್ಮ ಮನೆಗಳಲ್ಲೂ ನನ್ನ ತಂಗಿ ಥರ ತಂಗಿ ಎಂದರೂ ಇದ್ದೇ ಇರ್ತಾರಲ್ವಾ? ನಿಮ್ಮ ತಂಗಿರಂದರೆ ನಿಮಗೆಷ್ಟು ಪ್ರೀತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಮುಂದೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಣ್ಣ, ನಾನ್ ಕಾಲೇಜಿಗೆ ಹೋಗ್ ಬರ್ತೀನಿ. ನೀನ್ ಬೇಗ ತಿಂಡಿ ತಿನ್ನು. ನೋಡು ಎಷ್ಟ್ ಟೈಮ್ ಆಗಿದೆ ಅಂತ. ಎಷ್ಟೊತ್ತಾದ್ರೂ ನೀನ್ ತಿಂಡಿ ತಿಂದೆ ಏನ್ ಮಾಡ್ತಿದ್ಯಾ? ಹೋಗು ಬೇಗ, ತಿಂಡಿ ಮಂಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಯಾವಾಗ್ ನೋಡಿದ್ರೂ ಕೆಲ್ಸ ಅಂತಾನೆ ಇರ್ತೀಯ. ಸರಿ, ನಾನ್ ಹೋಗ್ ಬರ್ತಾನ. ಸರಿ ಸೀತಾ, ನಾನು ತಿಂಡಿ ಮಾಡ್ತೀನಿ, ನೀನು ಹುಷಾರ ಕಾಲೇಜ್ಗೆ ಹೋಗ್ಬಾ. ನಾನು ಬಿಟ್ಟು ಬರ್ಲಾ ನಿನ್ನ? ಅಣ್ಣ, ನಾನ್ ಹೋಗ್ತಾನೆ. ಕಾಲೇಜ್ ಪಕ್ಕದಲ್ ತಾನೇ ಇದೆ. ನೀನ್ ಫಸ್ಟು ತಿಂಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಸರಿನಾ? ಸರಿ ಸೀದಾ, ಹುಷಾರಾಗಿ ಹೋಗ್ಬಾ. ಹಾಯ್ ಸುಮಾ, ನೆನ್ನೆದು ನೋಟ್ಸ್ ಎಲ್ಲ ನೀನ್ ಕಂಪ್ಲೀಟ್ ಮಾಡ್ದ? ಇಲ್ಲ ಕಣೆ, ನೆನ್ನೆ ನನಗೆ ನೋಟ್ಸ್ ಕಂಪ್ಲೀಟ್ ಮಾಡೋದು ಹಾಗಿಲ್ಲ. ನಾನ್ ಹೊರಗಡೆ ಹೋಗೋದಿತ್ತು. ಈಗ ಕೂತ್ಕೊಂಡು ಇಬ್ರು ನೋಟ್ಸ್ನ ಕಂಪ್ಲೀಟ್ ಮಾಡೋಣ ಬಾ. ಓಕೆ ಸುಮಾ, ಬಾಯ್ಲ್ ಕುತ್ಕೊಂಡು ನೋಟ್ಸ್ ಕಂಪ್ಲೀಟ್ ಮಾಡೋಣ. ಹಾಯ್ ಸೀತಾ, ಹಾಯ್ ಸುಮ್ಮಾ, ಏನ್ ಮಾಡ್ತಿದ್ದೀರಾ ಇಬ್ರು? ಬಂದ್ ಕಣೆ ಇವನು. ನೆನ್ನೆ ನಾವಿಬ್ರು ನೋಟ್ಸ್ ಕಂಪ್ಲೀಟ್ ಮಾಡಿದ ಹಾಗೆ. ರಾಜು, ದಯವಿಟ್ಟು ಇವತ್ತು ನಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಡ. ನಾವು ನೋಟ್ ಮಾಡೋದಿದೆ. ನೀನೀಗ ಹೋಗು. ಅಯ್ಯೋ ರಾಮ, ನಾನೇನ್ ಮಾಡ್ದೆ ಈಗ? ಏನ್ ಮಾಡ್ತಿದ್ದೀರಾ ಅಂತ ಕೇಳ್ದೆ ಅಷ್ಟೇ, ಅದಕ್ಯಾಕೆ ಸಿಡಿದು ಬೀಳ್ತೀಯಾ? ರಾಜು, ನಿನ್ ನೋಟ್ಸ್ ಕಂಪ್ಲೀಟ್ ಮಾಡಿದ? ನಿಂದು ಕಂಪ್ಲೀಟ್ ಆಗಿದ್ರೆ ನೋಟ್ಸ್ ನಮ್ಗೆ ಕೊಡು. ನಾ ಕಾಫಿ ಮಾಡಿ ನಿಮ್ಗೆ ವಾಪಸ್ ಕೊಡ್ತೀನಿ. ತಗೋ ಸೀತಾ, ನೀನ್ ಕಂಪ್ಲೀಟ್ ಮಾಡಿ ನಿಂಗ್ ಯಾವಾಗಾಗುತ್ತೋ ವಾಪಸ್ ಕೊಡು, ನಾನ್ ಬರ್ತೇನೆ. ಸೀತಾ, ನಿನ್ನತ್ರ ಒಂದು ವಿಷಯ ಹೇಳ್ತೀನಿ. ದಯವಿಟ್ಟು ನನ್ಮೇಲೆ ಕೋಪ ಮಾಡ್ಕೋಬೇಡ. ನಿನ್ನನ್ನ ನಾನ್ ತುಂಬಾ ದಿಸಾಯಿಂದ ನೋಡ್ತಾ ಇದ್ದೀನಿ. ನೀನು ತುಂಬಾ ಸಾಫ್ಟ್ ಆಗಿದ್ಯಾ. ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲರ ಜೊತೆನೂ ತುಂಬಾ ಚೆನ್ನಾಗ್ ಮಾತಾಡ್ತೀಯ. ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ನಾನು ನಿನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ನೀನ್ ಒಪ್ಪೋದಾದ್ರೆ. ನನ್ನ ಅಪ್ಪ ಅಮ್ಮನ ನಿಮ್ಮನೆ ಕಳಿಸಿ ಮಾತಾಡೋದಕ್ಕೆ ಹೇಳ್ತೀನಿ. ಇಲ್ಲ ರಾಜು, ನನಗ್ ಮದ್ವೆ ಮಾಡ್ಕೊನೋ ಆಲೋಚನೆ ಇಲ್ಲ. ಯಾಕಂದ್ರೆ ನನ್ ಅಣ್ಣನ್ಗೆ ನನ್ನನ್ ಬಿಟ್ರೆ ಬೇರೆ ಯಾರಿಲ್ಲ. ನಾನೇನಾದ್ರೂ ಮದ್ವೆ ಮಾಡ್ಕೊಂಡ್ ನಿನ್ ಜೊತೆ ಬಂದ್ರೆ ಅಲ್ಲಿ ನನ್ನ ಅಣ್ಣ ಒಂಟಿಯಾಗ್ಬಿಡ್ತಾನೆ. ಅದಕ್ ನಾನ್ ಮದ್ವೆ ಮಾಡ್ಕೊಂಡ್ ಬಾರ್ದು ಅಂತ ತೀರ್ಮಾನ ಮಾಡ್ತಿದ್ದೀನಿ. ಸೀತಾ, ಹಾಗೆಲ್ಲ ಹೇಳ್ಬೇಡ. ನಂದು ಕೂಡ ಇದೇ ಪಕ್ಕದೂರು ತಾನೆ. ನೀನು ನನ್ನನ್ನ ಮದುವೆ ಮಾಡ್ಕೊಂಡ್ ಮೇಲು ನೀನು ಯಾವಾಗ್ ಬೇಕಾದ್ರೂ ನಿನ್ನ ಅಣ್ಣನ ನೋಡಬಹುದು. ನಾನು ಅದಕ್ಕೆಲ್ಲ ಅಡ್ಡಿ ಆಗೋದಿಲ್ಲ. ಪ್ಲೀಸ್ ಸೀತಾ, ನನ್ನನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಮಾತ್ರ ಹೇಳ್ಬೇಡ. ಅದ್ ಹಾಗಲ್ಲ ರಾಜು. ನೀನಂದ್ರೆ ನನಗೂನು ತುಂಬಾನೇ ಇಷ್ಟ. ಆದ್ರೆ ನಿನಗಿಂತ ನನಗೆ ನನ್ ಅಣ್ಣ ಅಂದ್ರೇನೆ ಇಷ್ಟ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ರಾಜು. ಓಹೋ, ನೀನು ಈ ರೀತಿಯೆಲ್ಲ ಹೇಳಿದ್ರೆ ಕೇಳಲ್ಲ. ನಾನು ಡೈರೆಕ್ಟಾಗ್ ನಿಮ್ಮ ಅಣ್ಣನತ್ರನೇ ಮಾತಾಡ್ತೀನಿ. ಶಿವಣ್ಣ, ಶಿವಣ್ಣ! ಬನ್ನಿ, ಯಾರು ನೀವು? ಶಿವಣ್ಣ, ನನ್ನ ಹೆಸರು ರಾಜು. ನಾನು ನಿಮ್ಮ ತಂಗಿ ಜೊತೆ ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ. ನಾನು ನಿಮ್ ತಂಗಿ ಒಂದೇ ಕ್ಲಾಸಲ್ಲೇ ಓದ್ತಾ ಇರೋದು. ಹೌದಾ, ಸರಿ ಸರಿ. ನೀವು ಕೂಡ ನನ್ನ ತಂಗಿ ಜೊತೆ ಓದ್ತಾ ಇರೋರಿನ? ಎಲ್ಲಿ ನಮ್ಮ ಸೀತಾ ಬಂದಿಲ್ವಾ ನಿಮ್ಮ ಜೊತೆ? ನೀವೊಬ್ಬರೇ ಬಂದ್ರಾ? ಅಂದ್ಹಾಗೆ ಕಾಲೇಜ್ ಮುಗೀತಾ? ಇಲ್ಲ ಶಿವಣ್ಣ, ಇನ್ನು ಕ್ಲಾಸ್ ಮುಗ್ದಿಲ್ಲ. ನಾನು ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದಕ್ಕೆ ನಾನು ಒಬ್ನೇ ಬಂದೆ. ನೀನು ನನ್ನತ್ರ ಏನು ಮಾತಾಡ್ತೀಯಾ? ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಈಗಷ್ಟೇ ನೀನು ಹೇಳ್ತಾ ಇದ್ದೀಯಾ ನನ್ನ ತಂಗಿ ಜೊತೆ ಓದ್ತಾ ಇರೋ ಹುಡುಗ ಅಂತ. ಸರಿ ಇರಲಿ,
ವಿಷಯ ಏನು ಅಂತ ಹೇಳು. ಶಿವಣ್ಣ, ನಾನು ನೇರವಾಗಿನೇ ನಿನ್ನತ್ರ ಒಂದು ವಿಷಯ ಹೇಳ್ತೀನಿ. ಅದನ್ನ ನೀನು ಯಾವ ರೀತಿ ತಗೊಂತೀಯ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಆಗಲ್ಲ ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡ ಶಿವಣ್ಣ. ರಾಜು, ನೀನು ವಿಷಯ ಏನು ಅಂತಲೇ ಹೇಳಿಲ್ಲ. ಆಗುತ್ತೋ ಆಗಲ್ವೋ ಅಂತ ಕೇಳಿದೆ ನಾನು. ಏನ್ ಹೇಳಿ? ಶಿವಣ್ಣ, ಅದು ನನಗೆ ಸೀತಾ ಅಂದ್ರೆ ತುಂಬಾ ಇಷ್ಟ. ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆದ್ರೆ ಸೀತಾ ನನ್ನ ಅಣ್ಣನನ್ನು ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೀತಾಗೂ ನಾನಂದ್ರೆ ಇಷ್ಟನೇ. ಆದ್ರೆ ಅವಳಿಗೆ ನಿಮ್ಮ ಮೇಲೆ ಇರೋ ಪ್ರೀತಿಯಿಂದ ನನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾಳೆ. ಅವಳು ಮದುವೆ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ರೆ ನೀವು ಇಲ್ಲಿ ಒಂಟಿಯಾಗ್ಬಿಡ್ತೀರಾ ಅಂತ ಅವಳಿಗೆ ಭಯ. ಶಿವಣ್ಣ, ಹಾಗಂತ ನೀವು ಸೀತಾಳನ್ನ ಯಾವಾಗ್ಲೂ ನಿಮ್ಮತ್ರಾನೇ ಇಟ್ಕೊಳ್ಳೋದಕ್ಕೆ ಆಗತ್ತಾ? ಇವತ್ತಲ್ಲ ನಾಳೆ ಸೀತಾಗೆ ಮದುವೆ ಕಳಿಸ್ತೀರಾ ತಾನೆ? ಹಾಗೆ ನೀವು ಮದುವೆ ಮಾಡೋದೇ ಆದ್ರೆ ದಯವಿಟ್ಟು ಸೀತಾನ ನನಗೆ ಕೊಟ್ಟು ಮದುವೆ ಮಾಡಿ ಶಿವಣ್ಣ. ನೀವು ಒಂದು ಸಲ ನಮ್ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನೋಡಿ. ನಿಮಗೆ ನಾವೆಲ್ಲ ಓಕೆ ಅನ್ಸಿದ್ರೆ ಮಾತ್ರ ಸೀತಾನ ನನಗೆ ಕೊಟ್ಟು ಮದುವೆ ಮಾಡಿ. ಯಾರೋ ಗೊತ್ತಿಲ್ದೇ ಇರೋ ಹುಡುಗನಿಗೆ ಸೀತಾನ ಕೊಟ್ಟು ಮದುವೆ ಮಾಡೋ ಬದಲು ಸೀತಾನ ಇಷ್ಟಪಡ್ತಾ ಇರೋ ನನಗೆ ಕೊಟ್ಟು ಮದುವೆ ಮಾಡಿ ಶಿವಣ್ಣ. ರಾಜು, ನೀನು ನೇರವಾಗಿ ನನ್ನತ್ರ ಬಂದು ಮಾತಾಡ್ತಾ ಇರೋ ವಿಷಯ ನನಗಿಷ್ಟ ಆಗಿದೆ. ಆದರೆ ಇದರಲ್ಲಿ ನನ್ನ ಇಷ್ಟ ಮಾತ್ರನೇ ಸಾಲ್ದು. ನಾನು ಸೀತಾ ಬಂದಮೇಲೆ ಅವಳ ಜೊತೆ ಮಾತಾಡಿ ನೋಡ್ತೀನಿ. ನೀನು ಹೇಳ್ದಾಗೆ ಅವಳಿಗೂ ನಿನ್ಮೇಲೆ ಇಷ್ಟ ಇದ್ರೆ ಖಂಡಿತ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀನೀಗ ಹೋಗ್ಬಾ. ಥ್ಯಾಂಕ್ ಯು ಶಿವಣ್ಣ. ನೀನು ಇಷ್ಟು ಹೇಳಿದ್ದಲ್ಲ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಹೋಗಿ ಬರ್ತೀನಿ. ಸೀತಾ, ಏನ್ ಮಾಡ್ತಿದ್ಯಾ? ಬಾ ಇಲ್ಲಿ, ನಿನ್ನತ್ರ ಸ್ವಲ್ಪ ಮಾತಾಡೋದಿದೆ. ಏನಣ್ಣ, ಏನ್ ವಿಷಯ ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ಯಾ? ಸೀತಾ, ನಿನಗೆ ರಾಜು ಅಂತ ಯಾರಾದ್ರೂ ಗೊತ್ತಾ? ರಾಜೂನಾ? ಯಾಕಣ್ಣ, ಏನಾಯ್ತೋ? ಯಾಕ್ ನೀನ್ ರಾಜು ಬಗ್ಗೆ ವಿಚಾರಿಸ್ತಾ ಇದ್ಯಾ? ಅಂದ್ರೆ ನಿನಗೆ ರಾಜು ಯಾರು ಅಂತ ಗೊತ್ತು. ಹೌದಣ್ಣ, ರಾಜು ನನ್ ಜೊತೆ ಓದ್ತಾ ಇರೋ ಹುಡುಗ. ಮತ್ತೆ ಅವನು ತುಂಬಾ ಒಳ್ಳೆ ಹುಡುಗ. ಹಾಗಾದ್ರೆ ರಾಜು ಹೇಳಿದ್ದೆಲ್ಲ ನಿಜ ಅಂತಾಯ್ತು. ಏನ್ ಹೇಳ್ತಾ ಇದೀಯ ಅಣ್ಣ? ರಾಜು ಏನ್ ಹೇಳಿದ? ಯಾವ್ದೆಲ್ಲ ನಿಜ? ಅಂದಾಗೆ ರಾಜು ನಿನಗ್ ಹೇಗ್ ಗೊತ್ತೋ? ನನ್ಗೇನ್ ಅರ್ಥ ಆಗ್ತಾ ಇಲ್ಲ ಅಣ್ಣ. ಸರಿ ಸೀತಾ, ನಾನು ನೇರವಾಗಿ ನಿನ್ನತ್ರ ಬಂದ್ ವಿಷಯ ಕೇಳ್ತೀನಿ. ನೀನು ಮುಚ್ಚುಮರೆ ಇಲ್ದೇನೆ ನನ್ನತ್ರ ನಿಜ ಹೇಳ್ಬೇಕು. ಏನಣ್ಣ ಅದು? ನಾನ್ ಯಾವತ್ತಾದ್ರೂ ನಿನ್ನತ್ರ ಸುಳ್ಳು ಹೇಳಿದಿನಾ? ನೀನ್ ವಿಷಯ ಏನಂತ ಹೇಳೋ. ಸೀತಾ, ನಿನಗೆ ರಾಜು ಅಂದ್ರೆ ಇಷ್ಟನಾ? ಅಣ್ಣ, ಅದು ಹಾಗಲ್ಲ ಅಣ್ಣ. ಸೀತಾ, ನನ್ನತ್ರ ಯಾವ ವಿಷಯನೂ ಮುಚ್ಚಿಡ್ಬೇಡ. ಎಲ್ಲಾ ವಿಷಯನೂ ನೇರವಾಗಿ ಹೇಳು. ಸರಿ ಅಣ್ಣ, ನಾನ್ ನಿಜ ಹೇಳ್ತೀನಿ. ಅಣ್ಣ, ನನ್ಗ್ ರಾಜು ಅಂದ್ರೆ ಇಷ್ಟನೇ. ಹಾಗಂತ ಮದ್ವೆ ಮಾಡ್ಕೊಂಡು ನಿನ್ನನ್ ಬಿಟ್ ಮಾತ್ರ ಹೋಗಲ್ಲ. ನನ್ಗ್ ರಾಜು ಇಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನೀನ್ ಮಾತ್ರನೇ ಮುಖ್ಯ ಅಣ್ಣ. ಸೀತಾ, ನೀನು ಹೇಳೋ ಮಾತಲ್ಲೇ ನನಗರ್ಥ ಆಯ್ತು. ನಿನಗೆ ರಾಜು ಅಂದ್ರೆ ಇಷ್ಟ, ನನ್ನ ಮೇಲಿರುವ ಪ್ರೀತಿಯಿಂದ. ನೀನು ರಾಜುನ ಮದುವೆ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೀಯಾ. ನನಗರ್ಥ ಆಯ್ತು ಸೀತಾ, ನಿನ್ ತಲೆ ಕೆಡಿಸ್ಕೊಳ್ಬೇಡ. ಅದು ಹಾಗಲ್ಲ ಅಣ್ಣ. ನಾನ್ ಮದ್ವೆ ಮಾಡ್ಕೊಂಡ್ ಹೋದ್ರೆ ನಿನ್ನನ್ ಯಾರ್ ನೋಡ್ಕೋತಾರ? ನಾನ್ ಎಲ್ಲೂ ಹೋಗಲ್ಲ, ನಿನ್ ಜೊತೆನೇ ಇರ್ತೀನಿ. ನನಗ್ ಮದ್ವೆ ಏನ್ ಬೇಡ. ನೋಡ್ ಸೀತಾ, ಇವತ್ತಲ್ಲ ನಾಳೆ ಖಂಡಿತ ಮದುವೆ ಮಾಡಲೇಬೇಕು. ಎಷ್ಟು ದಿಸ ಅಂತ ಅಣ್ಣ ಅಂದ್ಕೊಂಡು ನನ್ನ ಜೊತೆ ಇರಲು ಸಾಧ್ಯ? ಅದು ತಪ್ಪು ಸೀತಾ. ಯಾರೋ ಗೊತ್ತಿಲ್ಲದೆ ಇರೋ ಹುಡುಗನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡೋ ಬದಲು ನಿನ್ನನ್ನು ಇಷ್ಟಪಡ್ತಿರುವ ರಾಜುಗೆ ಕೊಟ್ಟು ಮದುವೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ರಾಜುಗೆ ತಿಳುವಳಿಕೆ ಇದೆ. ಅದಕ್ಕೆ ನೋಡು, ಅವನು ನೇರವಾಗಿ ನನ್ನ ಬಳಿ ಬಂದು ಮಾತನಾಡಿದ. ನಾನು ಅದರಲ್ಲೇ ಅರ್ಥ ಮಾಡಿಕೊಂಡೆ ರಾಜುವಿನ ಮನಸ್ಸು ಏನು ಅಂತ. ನೋಡು ಸೀತಾ, ರಾಜು ಪಕ್ಕದೂರಿನವನೇ. ನೀನು ಅವನನ್ನು ಮದುವೆ ಮಾಡಿಕೊಂಡ್ರೆ ನೀನು ನನ್ನ ಪಕ್ಕದಲ್ಲಿರುವ ಹಾಗೆ. ನಾನು ಯಾವಾಗ ಬೇಕಾದರೂ ಬಂದು ನಿನ್ನನ್ನು ನೋಡ್ಕೋತೀನಿ. ನೀನು ಅಷ್ಟೇ ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು. ದಯವಿಟ್ಟು ಈ ಮದುವೆಗೆ ಒಪ್ಕೋ ಸೀತಾ. ನಾನು ಒಮ್ಮೆ ಹೋಗಿ ರಾಜುವಿನ ಮನೆಯಲ್ಲಿ ಮಾತನಾಡಿ ಬರ್ತೇನೆ. ರಾಜು,
ರಾಜು, ಯಾರಿದ್ದೀರಾ ಮನೆಯಲ್ಲಿ? ಹರೇ ಶಿವಣ್ಣ, ಬನ್ನಿ ಬನ್ನಿ. ಅಪ್ಪ, ಅಮ್ಮ, ನಾನ್ ನಿಮ್ಗ್ ಹೇಳಿದ್ದೆ ಅಲ್ವಾ ಸೀತಾ ಬಗ್ಗೆ? ಇವ್ರು ಶಿವಣ್ಣ, ಸೀತಾಳ ಅಣ್ಣ. ಓಹೋ, ನೀನಾ ಅಪ್ಪ? ಬಾ ಶಿವಣ್ಣ, ನಿನ್ನ ಬಗ್ಗೆ ನನ್ನ ಮಗ ಎಲ್ಲ ವಿಷಯ ಹೇಳಿದ್ದಾನೆ. ಬಾ ಶಿವಣ್ಣ, ಕುರ್ತಿಕೋ. ನಮಸ್ತೆ. ನಮಸ್ತೆ ಅಮ್ಮ. ರಾಜು ಎಲ್ಲ ವಿಷಯ ಹೇಳಿದ್ದಾನೆ ಅಂತ ಅರ್ಥ ಆಯಿತು. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ನೋಡಿ, ಏನು ಸಂಕೋಚ ಪಟ್ಕೋಬೇಡಿ. ನನಗಿರೋದು ಒಬ್ಬಳೇ ತಂಗಿ. ನಿಮಗೆ ಏನು ಬೇಕೋ ಕೇಳಿ, ನಾನು ಕೊಡೋದಿಕ್ಕೆ ಸಿದ್ಧ. ಆದರೆ ನನ್ನ ತಂಗಿ ಮಾತ್ರ ಚೆನ್ನಾಗಿರಬೇಕು. ಅದಷ್ಟೇ ನನಗೆ ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ನನ್ನ ತಂಗಿ ಕಣ್ಣಲ್ಲಿ ನೀರು ಬರದೇ ಇರೋ ಥರ ನೋಡ್ಕೊಂಡ್ರೆ ಸಾಕು. ಯಾಕಂದ್ರೆ ನನ್ನ ತಂಗಿ ಹುಟ್ಟಿದಾಗಿಂದ ಅಪ್ಪ ಅಮ್ಮನ ಮುಖಾನೇ ನೋಡಿಲ್ಲ. ಅವಳಿಗೆ ಎಲ್ಲಾನೂ ನಾನೇ ಆಗಿದ್ದೀನಿ. ಅದಕ್ಕೆ ನನ್ನ ತಂಗಿ ಅಂದರೆ ನನಗೆ ತುಂಬ ಪ್ರಾಣ. ಶಿವಣ್ಣ, ಏನು ಅಂತ ಮಾತಾಡ್ತಾ ಇದೀಯಾ ಅಪ್ಪ? ನಮಗೂ ಹೆಣ್ಣು ಮಗು ಇದೆ. ನೋಡು, ನಿನ್ನ ಚಿಂತೆ ಏನು ಅಂತ ನನಗೆ ಅರ್ಥ ಆಯ್ತು. ನಿನ್ನಷ್ಟು ಪ್ರೀತಿನ ನಮಗೆ ಕೊಡೋದಕ್ಕೆ ಆಗದೇ ಇರಬಹುದು. ಆದ್ರೆ ನಮ್ಮ ಮಗಳು ಅಂತ ಮಾತ್ರ ನಾವು ಖಂಡಿತ ನೋಡ್ಕೋತೀವಿ. ಯಾವತ್ತೂ ನಿನ್ ತಂಗಿ ಕಣ್ಣಲ್ಲಿ ನೀರ್ ಹಾಕ್ಸೋದಿಲ್ಲ. ನೀನ್ ಚಿಂತೆ ಮಾಡೋ ಅಗತ್ಯ ಇಲ್ಲ ಶಿವಣ್ಣ. ನನಗೆ ತುಂಬ ಸಂತೋಷವಾಯಿತು. ನನ್ನ ತಂಗಿ ಸಂತೋಷನೇ ನನ್ನ ಸಂತೋಷ. ಶಿವಣ್ಣ, ನಿಮ್ಮ ತಂಗಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಅದ್ರ ಬಗ್ಗೆ ನೀನ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ಆದ್ರೆ ನಮ್ದೊಂದು ಕಂಡೀಷನ್ ಇದೆ. ಅದಕ್ಕೆ ನೀನು ಒಪ್ಪುವುದಾದ್ರೆ ನಾವು ಖಂಡಿತ ನಿಮ್ ತಂಗಿನ ನಮ್ಮನೆ ಸೊಸೆ ಮಾಡ್ಕೋತೀವಿ. ಕಂಡೀಷನ್? ಏನದು? ಇದ್ರ ಬಗ್ಗೆ ರಾಜು ನನ್ನ ಹತ್ರ ಏನು ಹೇಳಿಲ್ವೇ? ಇಲ್ಲ ಶಿವಣ್ಣ, ರಾಜುಗೂ ಈ ವಿಷಯ ಗೊತ್ತಿಲ್ಲ. ಅಂದ ಹಾಗೆ, ರಾಜುಗೆ ಒಬ್ಬ ತಂಗಿ ಇದ್ದಾಳೆ. ಅವಳನ್ನ ನೀನು ಮದುವೆ ಮಾಡಿಕೊಳ್ಳೋದಾದ್ರೆ ನಿನ್ನ ತಂಗಿನ ರಾಜು ಮದುವೆ ಮಾಡ್ಕೋತಾನೆ. ಹರೇ, ಏನ್ ಮಾತಾಡ್ತಾ ಇದ್ದೀರಾ ನೀವು? ರಾಜು ತೆಂಗಿನ ನಾನು ಯಾಕೆ ಮದುವೆ ಮಾಡ್ಕೋಬೇಕು? ಇದು ಯಾವ ಥರ ಕಂಡೀಷನ್ನು? ನನಗೇನು ಅರ್ಥ ಆಗ್ತಾ ಇಲ್ಲ. ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಶಿವಣ್ಣ, ಅದನ್ನ ನಾನು ಹೇಳ್ತೀನಿ. ನಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಭ್ರಮಣೆಯಾಗಿದೆ. ಅವಳು ಹುಟ್ಟಿದಾಗಿಂದ ಹಾಗೇ ಇದ್ದಾಳೆ. ಅವಳಿಗೆ ಏನೂ ಅರ್ಥ ಆಗೋದಿಲ್ಲ. ನೀನು ತುಂಬಾ ಒಳ್ಳೆ ಹುಡುಗ. ನಿನ್ನಂಥವನು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗ್ ನೋಡ್ಕೊಂತೀಯ ಅನ್ನೋ ಭರವಸೆ. ಅದಕ್ಕೆ ಅಷ್ಟೇ ಈ ಕಂಡೀಷನ್. ನೀನು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಮಗ ನಿನ್ ತಂಗಿನ ಮದುವೆ ಮಾಡ್ಕೋತಾನೆ. ಈಗ ನೀನೇ ಯೋಚನೆ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳು. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಯೋಚನೆ ಮಾಡಿ ನಿಮ್ಮತ್ರ ಮಾತಾಡ್ತೀನಿ. ಬುದ್ಧಿ ಇಲ್ಲದೆ ಇರೋ ಹುಡುಗಿನ ನಾನು ಮದುವೆ ಮಾಡ್ಕೊಳ್ಳೋದು, ಇದು ಹೇಗೆ ಸಾಧ್ಯ? ಇಲ್ಲ ಇಲ್ಲ, ಈಗಾಗಬಾರ್ದು. ನಾನು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಏನು ಮಾಡಲಿ ಈಗ? ಇವ್ರು ಯಾಕೆ ಈ ರೀತಿ ಕಂಡೀಷನ್ ಹಾಕಿದ್ರು? ಇವ್ರನ್ನ ನೋಡಕ್ಕೆ ಕೆಟ್ಟವರ ಥರನೂ ಕಾಣಲ್ಲ, ಒಳ್ಳೆ ಜನ ಅಂತಾನೆ ಕಾಣ್ತಾರೆ. ಆದರೆ ಯಾಕೆ ಹೀಗೆ ಮಾಡಿದ್ರು? ಈಗ ನಾನೇನೇನು ಮಾಡಬೇಕು? ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ದೇವ್ರೇ, ಏನೇ ಪರೀಕ್ಷೆ! ಅಣ್ಣ, ಹೋಗ್ ನೋಡ್ದ? ಅಲ್ಲೆಲ್ಲ ಓಕೆ ತಾನೆ? ನಿನಗೆ ಆ ರಾಜು ಮನೆಯವ್ರ ಇಷ್ಟ ಆದ್ರ ಏನು ಅಂತ ಹೇಳಣ್ಣ. ಸೀತಾಗೆ ರಾಜುನ ಮದುವೆ ಮಾಡಿಕೊಳ್ಳೋದು ಇಷ್ಟ ಇದೆ, ನನ್ನ ಮೇಲಿರುವ ಪ್ರೀತಿಯಿಂದ. ಅದನ್ನ ತೋರಿಸ್ಕೊಂಡಿಲ್ಲ ಅಷ್ಟೇ. ಇಷ್ಟು ಆಸೆ ಇಟ್ಕೊಂಡಿರೋ ನನ್ನ ತಂಗಿಗೆ ನಾನು ಮೋಸ ಮಾಡಬಾರ್ದು. ನನ್ನ ತಂಗಿ ಸಂತೋಷ. ನಾನೇನಾದ್ರೂ ಈಗ ಇರೋ ವಿಷಯನ ಹೇಳಿದ್ರೆ ನನ್ನ ತಂಗಿ ತುಂಬ ಬೇಜಾರು ಮಾಡ್ಕೋತಾಳೆ. ಮತ್ತೆ ಈ ಮದುವೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ನನ್ನ ತಂಗಿ ಮನಸ್ಸಲ್ಲಿ ರಾಜು ಖಂಡಿತ ಇರ್ತಾನೆ. ನಾನು ರಾಜು ತೆಂಗಿನ ಮದುವೆ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಪರವಾಗಿಲ್ಲ, ನನ್ನ ತಂಗಿ ಸಂತೋಷನೇ ನನ್ನ ಸಂತೋಷ. ಆಹಾ ಸೀತಾ, ನಾನು ಹೋಗಿ ಮಾತಾಡಿ ಬಂದೆ. ನನಗೆ ಅಲ್ಲಿರುವ ಜನ ಇಷ್ಟ ಆಗಿದ್ದಾರೆ. ನಿನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಿನಗೆ ಈಗ ಖುಷಿನೇ ಅಲ್ವಾ? ಇನ್ನು ಸ್ವಲ್ಪ ದಿನದಲ್ಲೇ ನಿನಗೆ ಮದುವೆ ಸೀತಾ. ಹೋಗೋ ಮದುವೆಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಈಗಿನಿಂದಲೇ ಮಾಡ್ಕೋ. ಹೌದಾ ಅಣ್ಣ, ನೀನ್ ನಿಜ ಹೇಳ್ತಾ ಇದ್ಯಾ. ಅವ್ರೆಲ್ಲ ನಿಂದಿಷ್ಟ ಆದ್ರ ಥ್ಯಾಂಕ್ ಯು ಅಣ್ಣ. ನೀನ್ ಹೋಗ್ ಬರೋ ತನಕ ನನ್ ತುಂಬಾ ಭಯ ಆಗಿತ್ತು. ನನ್ಗೀಗ ತುಂಬಾ ಖುಷಿ ಆಗ್ತಾ ಇದೆ. ಸೀತಾ, ನಿನ್ನ ಸಂತೋಷಕ್ಕಿಂತ ನನಗೆ ದೊಡ್ಡದು ಯಾವುದಿಲ್ಲ. ನಾನೀಗಲೇ ಹೋಗಿ ರಾಜುನ ಅಪ್ಪ ಅಮ್ಮನ ಹತ್ರ ಮಾತಾಡಿ ಬರಬೇಕು. ನೋಡಿ,
ನಿಮ್ಮ ಮಗಳನ್ನ ಮದುವೆ ಮಾಡಿಕೊಳ್ಳಲು ನನಗೊಪ್ಪಿಗೆ ಇದೆ. ಆದರೆ ಈ ವಿಷಯ ನನ್ನ ತಂಗಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಗೊತ್ತಾಗ್ಬಾರ್ದು ಅಂದ್ರೆ ಏನ್ ಶಿವಣ್ಣ? ನೀನ್ ನನ್ ಮಗಳನ್ನ ಮದ್ವೆ ಮಾಡ್ಕೊಳ್ಳೋದು ಹೇಗಾದ್ರೂ ಗೊತ್ತಾಗತ್ತೆ ಅಲ್ವಾ? ಇಲ್ಲ, ಮದುವೆ ವಿಷಯದ ಬಗ್ಗೆ ನಾನು ಹೇಳುತ್ತಿಲ್ಲ. ನಿಮ್ಮ ಮಗಳ ಬಗ್ಗೆ ಯಾವ ವಿಚಾರವೂ ನನ್ನ ತಂಗಿಗೆ ತಿಳಿಯಬಾರ್ದು. ಯಾಕಂದ್ರೆ ಅವಳಿಗೆ ಏನಾದರೂ ವಿಷಯ ಗೊತ್ತಾದ್ರೆ ಖಂಡಿತ ಈ ಮದುವೆಗೆ ಒಪ್ಕೊಳೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ನನ್ನ ತಂಗಿಗೆ ನಿಮ್ಮ ರಾಜು ಅಂದ್ರೆ ಇಷ್ಟ. ರಾಜುಗೂ ನನ್ನ ತಂಗಿ ಅಂದ್ರೆ ಇಷ್ಟ ಇದೆ. ಈ ಕಾರಣಕ್ಕಾಗಿ ನಾನು ನಿಮ್ಮ ಮಗಳನ್ನ ಮದುವೆ ಮಾಡಿಕೊಳ್ಳಲು ಒಪ್ಪಿಗೆ ನೀಡುತ್ತಿರುವೆ. ನನಗೆ ನನ್ನ ತಂಗಿಗಿಂತ ದೊಡ್ಡ ಸಂತೋಷ ಬೇರೆ ಏನೂ ಇಲ್ಲ. ನೀವು ಮದುವೆ ತಯಾರಿಗಳನ್ನು ಮಾಡಿಕೊಳ್ಳಿ. ಶಿವಣ್ಣ, ಒಂದ್ ನಿಮಿಷ ನೋಡಪ್ಪ, ಯಾವುದಕ್ಕೂ ಒಂದ್ಸಲ ನೀನ್ ನಮ್ಮ ಮಗಳನ್ ನೋಡು, ಆಮೇಲೆ ತೀರ್ಮಾನ ಮಾಡು. ಕಣ್ಣು ಮುಚ್ಕೊಂಡು ಯಾವ ಭರವಸೆಯನ್ನ ನೀಡ್ಬೇಡ. ನಾನ್ ಹೋಗಿ ನನ್ ಮಗಳನ್ನ ಕರ್ಕೊಂಡ್ಬರ್ತೀನಿ. ನೋಡಿ ಅಮ್ಮ, ನಿಮ್ಮ ಮಗಳು ಹೇಗಿದ್ರೂ ಪರವಾಗಿಲ್ಲ. ನಾನು ಅವಳನ್ನು ಮದುವೆ ಮಾಡಿಕೊಂಡು ಚೆನ್ನಾಗಿ ನೋಡಿಕೊಳ್ತೇನೆ. ನೀವು ಆಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನನ್ನ ತಂಗಿಗೋಸ್ಕರ ನಾನು ಮದುವೆ ಮಾಡಿಕೊಳ್ತಾ ಇರೋದು ಅಂತ. ನೀವು ಚಿಂತೆ ಮಾಡಬೇಡಿ. ನಾನು ನಿಮ್ಮ ಮಗಳಿಗೆ ಯಾವ ಮೋಸವೂ ಮಾಡುವುದಿಲ್ಲ. ನಮಗೆ ತಿಳಿದಿದೆ ಶಿವಣ್ಣ, ನಿನ್ನ ಬಗ್ಗೆ ನಮಗೆ ಯಾವ ಅನುಮಾನವೂ ಇಲ್ಲ. ನಿನ್ನ ಗುಣದ ಬಗ್ಗೆ ನಿನ್ನ ಊರಿನ ಜನ ಮಾತನಾಡುವ ಬಗ್ಗೆ ನಾವು ಕೇಳಿದ್ದೇವೆ. ಅದೂ ಅಲ್ಲದೆ ನಿನ್ನನ್ನು ನೇರವಾಗಿ ಕಂಡ ಮೇಲೆ ನಮಗೆ ಇನ್ನಷ್ಟು ಸಂತೋಷವಾಯಿತು. ಸರಿ ಶಿವಣ್ಣ, ನಾವು ಮದುವೆ ತಯಾರಿಗಳನ್ನು ಮಾಡಿಕೊಳ್ಳಲು ಶುರು ಮಾಡುತ್ತೇವೆ. ನೀನು ಕೂಡ ತಯಾರಿ ಮಾಡಿಕೋ. ಮತ್ತೆ ನನ್ನದು ಇನ್ನೊಂದು ಮಾತಿದೆ. ಮದುವೆಯ ಜವಾಬ್ದಾರಿ ನನ್ನದೇ. ನನ್ನ ಕೈಲಾದಷ್ಟು ಮದುವೆಯನ್ನು ನಾನು ಮಾಡಿ ನನ್ನ ತಂಗಿಯನ್ನು ನಿಮ್ಮ ಮನೆಗೆ ಕಳಿಸ್ತೇನೆ. ಶಿವಣ್ಣ, ಬೇಡ. ಭಗವಂತ ಕೊಟ್ಟಿರುವಷ್ಟು ನಮಗೆ ಸಾಕು. ಮದುವೆ ಜವಾಬ್ದಾರಿ ನಿನಗೆ ಬೇಡ. ನೋಡಪ್ಪ, ನೀನ್ ಆರಾಮಾಗಿ ಹೋಗಿ ಮದುವೆ ತಯಾರಿಯಷ್ಟೇ ಮಾಡ್ಕೋ. ಎಲ್ಲವನ್ನೂ ನಾವು ನೋಡ್ಕೊಳ್ತೇವೆ. ನೀನ್ ಚಿಂತಿಸ್ಬೇಡ ಶಿವಣ್ಣ. ನನ್ನ ಮತ್ತು ನನ್ನ ತಂಗಿಯ ಮದುವೆ ದಿನ ಬಂದೇ ಬಿಡ್ತು. ನನಗೆ ಮನಸ್ಸಿನಲ್ಲಿ ತುಂಬ ಭಯ ಕಾಡುತ್ತಿತ್ತು. ಎಲ್ಲಿ ನನ್ನ ತಂಗಿಗೆ ಎಲ್ಲ ವಿಷಯ ತಿಳಿದುಬಿಡುತ್ತದೆಯೋ ಎಂಬ ಗಾಬರಿ ನನ್ನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಏನಾಯ್ತಣ್ಣ? ಯಾಕೆ ತುಂಬ ಗಾಬರಿಯಿಂದ ಇದ್ದೀಯಾ? ನಾನ್ ನಿನ್ನನ್ನ ಬಿಟ್ಟು ಹೋಗ್ತೇನೆ ಅನ್ನೋ ಭಯಾನಣ್ಣ? ಹಾಗೇನಾದ್ರೂ ಇದ್ರೆ ಹೇಳು, ನಾನ್ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆದ್ರೆ ನೀನ್ ಈ ರೀತಿ ಇರೋದು ನನಗ್ ನೋಡಕ್ಕಾಗ್ತಾ ಇಲ್ಲ. ಇಲ್ಲ ಸೀತಾ, ನನಗೆ ಗಾಬರಿಯಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ನನ್ನ ತಂಗಿ ಮದುವೆ ಇಷ್ಟು ಸಂಭ್ರಮದಿಂದ ನಡೆಯುತ್ತಿದೆ ಅಲ್ವೇ, ಅದಕ್ಕೆ ನನಗೆ ಸಂತೋಷ ತಡೆಯಲು ಆಗುತ್ತಿಲ್ಲ. ಆ ಖುಷಿಯಿಂದ ನನ್ನ ಕಣ್ಣು ತುಂಬಿದೆ ಅಷ್ಟೆ. ನೀನು ಖುಷಿಯಿಂದ ಇರು ಸೀತಾ. ಚೀತಾ, ಬಾಲೆ ಆಟ ಆಲನಾ ಬಾಲೆ. ಅಣ್ಣ, ಯಾಕೆ ಅತ್ತಿಗೆ ಈ ರೀತಿ ಮಾತಾಡ್ತಿದ್ದಾರೆ? ಏನಾಗಿದೆ ಅತ್ತಿಗೆಗೆ? ಅದು ಏನೂ ಇಲ್ಲ ಸೀತಾ, ನೀನು ಒಳಗಡೆ ಹೋಗು. ನಾನು ನಿನ್ನ ಅತ್ತಿಗೆನ ನೋಡ್ಕೋತೀನಿ. ಅತ್ತಿಗೆ? ಏನಾಯ್ತು ನಿಂಗೆ? ಸರಿಯಾಗ್ ಮಾತಾಡು. ಸುಮ್ನೆ ಇರು ಅತ್ತಿಗೆ. ರಾಜು ಏನಿದಲ್ಲ. ಯಾಕೆ ನಿಮ್ ತಂಗಿ ಈ ರೀತಿ ಮಾಡ್ತಿದ್ದಾರೆ? ರಾಜು ನನ್ನತ್ರ ಏನಾದ್ರೂ ಮುಚ್ಚಿಡ್ತಿರ್ವಿಯಾ? ನೋಡು ರಾಜು, ನಾನ್ ನಿನ್ ಬಳಿ ಯಾವ ವಿಷಯವನ್ನ ಮುಚ್ಚಿಟ್ಟಿಲ್ಲ. ಅದು ನಿನಗ್ ತಿಳಿದಿದೆ. ಮುಂದೆ ಒಂದು ದಿನ ನನಗೇನಾದ್ರೂ ತಿಳಿದ್ರೆ ನಾನ್ ಸುಮ್ನಿರೋದಿಲ್ಲ. ಯೋಚಿಸು ರಾಜು. ಸೀತಾ, ನಾನು ಎಲ್ಲ ವಿಷಯವನ್ನು ನಿನ್ನತ್ರ ಹೇಳ್ತೇನೆ. ಆದ್ರೆ ದಯವಿಟ್ಟು ನನ್ನನ್ನ ತಪ್ಪಾಗಿ ತಿಳ್ಕೋಬೇಡೆ. ಇದರಲ್ಲಿ ನಂದೇನೂ ತಪ್ಪಿಲ್ಲ ಸೀತಾ. ನನ್ನ ತಂಗಿ ಎಲ್ಲರಂತೆ ಅಲ್ಲ. ಆಕೆ ಬುದ್ಧಿ ಮತ್ತು ತಿಳುವಳಿಕೆ ಇಲ್ಲದವಳು. ಇವನು ಹುಟ್ಟಿದಾಗಿನಿಂದ ಹೀಗೇ ಇದ್ದಾಳೆ. ಈ ವಿಷಯ ನಿನ್ನ ಅಣ್ಣನಿಗೂ ಗೊತ್ತಿದೆ. ಆದ್ರೆ ನಿನ್ನ ಅಣ್ಣ ನಿನ್ನ ಬಳಿ ಈ ವಿಷಯ ತಿಳಿಸಬಾರದೆಂದು ನಮಗೆ ಹೇಳಿದ. ಅದಕ್ಕೆ ನಾವು ಯಾವ ವಿಷಯವನ್ನೂ ನಿನಗೆ ಹೇಳಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿಲ್ಲ ಸೀತಾ, ನನ್ನನ್ನು ಕ್ಷಮಿಸು. ಏನು ನಿನ್ನ ತಪ್ಪಿಲ್ವೇ? ಅಂದ್ರೆ ನೀವೆಲ್ಲ ಸೇರ್ಕೊಂಡು ನನಗ್ ಮೋಸ ಮಾಡಿದ್ದೀರಾ. ನನ್ನಣ್ಣ ಅಮಾಯಕ ಅಂತ ನಿಮ್ಮಿಷ್ಟದಂತೆ ಅವನನ್ನು ಬಳಸ್ಕೊಂಡಿದ್ದೀರಾ. ಓಹೋ, ಅಂದ್ರೆ ರಾಜು, ನೀನ್ ನನ್ನನ್ನು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿಲ್ಲ. ನಿನ್ ತಂಗಿನ್ ಯಾರ್ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ದು ನನ್ನನ್ನು ಇಷ್ಟಪಡು ರೀತಿ ನಾಟಕ ಮಾಡಿದ್ದೀಯಾ ಅಲ್ವೇ? ಛೀ, ನಾನಂತ ಮೂರ್ಖರು. ನಿನ್ ಬಗ್ಗೆ ಯಾವ್ದನ್ನರಿಯದೆ ನಿನ್ನನ್ ಪ್ರೀತಿಸಿಬಿಟ್ಟೆ. ನಾನ್ ನನ್ನ ಅಣ್ಣನಿಗೆ ದ್ರೋಹ ಮಾಡಿದ.
ಅಣ್ಣ, ನೀನಾದ್ರೂ ನನ್ನತ್ರ ವಿಷಯ ಹೇಳ್ಬೋದಾಗಿತ್ತು. ಇವ್ರೆಲ್ಲ ಸೇರಿ ನನಗ್ ಮೋಸ ಮಾಡಿದ್ದಾರೆ. ಇನ್ 1 ನಿಮಿಷ ಕೂಡ ನಾವಿಲ್ಲಿ ಇರ್ಬಾರ್ದು. ನನಗಿವ್ರು ಯಾರ್ ಬೇಕಾಗಿಲ್ಲ. ಬಾ ಅಣ್ಣ, ನಮ್ಮನೆಗ್ ಹೋಗೋಣ. ರಾಜು, ಇನ್ಯಾವತ್ತೂ ನಿನ್ ಮುಖ ನನಗ್ ತೋರಿಸ್ಬೇಡ. ನನ್ನ ಅಣ್ಣನ್ಗಿಂತ ದೊಡ್ಡದು ನನಗ್ ಯಾವ್ದಿಲ್ಲ. ಅಣ್ಣ, ನೀನ್ ಬಾ. ಸೀತಾ, ನನ್ ಮಾತ್ ಕೇಳಮ್ಮ. ನಿಲ್ಲು ಸೀತಾ. ನಿಲ್ಲು ಸೀತಾ, ನಿಲ್ಲು. ನನ್ನನ್ನು ಬಿಟ್ಟು ಹೋಗ್ಬೇಡ. ಸೀತಾ, ನಮ್ ಮಾತನ್ನು ಕೇಳಮ್ಮ. ನಾವು ನಿನಗೆ ಮೋಸ ಮಾಡಿಲ್ಲ. ಕೋಪ ಮಾಡ್ಕೊಳ್ಬೇಡ. 1 ನಿಮಿಷ ನಿಲ್ಲು ಸೀತಾ. ಮಿಲ್ಲಿ, ಎಲ್ಲಿಗೆ ಹೋಗುತ್ತಿದ್ದೀರಾ? ಸೀತಾ, ನಿನಗೆ ಇಷ್ಟು ಕೋಪ ಒಳ್ಳೆಯದಲ್ಲ. ಶಿವು, ನೀವು ನನ್ನನ್ನು ಮದುವೆ ಮಾಡಿಕೊಂಡಿದ್ದೀರಾ. ಹೀಗೆ ನನ್ನನ್ನು ಒಂಟಿ ಮಾಡಿ ಹೋಗುವುದು ಸರಿಯಾ? ಸೀತಾ, ನೀನು ನನ್ನ ಅಣ್ಣ ಮದುವೆ ಮಾಡಿಕೊಂಡಿರುವೆ. ಮುಂದೆ ಅವನ ಗತಿ. ಅರೆ ಅತ್ತಿಗೆ, ನೀವೇನಾ? ಇದು ಕನಸೆಲ್ಲ ತಾನೆ? ಮತ್ತೆ ನೀವ್ಯಾಕೆ ಈ ರೀತ ನಡ್ಕೊಂಡಿರಿ? ನನ್ಗೇನ್ ಅರ್ಥ ಆಗ್ತಿಲ್ಲ. ರಾಧಾ, ನೀನು ಸರಿಯಾಗಿ ಮಾತಾಡ್ತಿದ್ದೀಯಾ? ಏನ್ ನಡೀತಿದೆ ಇಲ್ಲಿ? ನಾನು ಎಲ್ಲವನ್ನೂ ಹೇಳುತ್ತೇನೆ ಶಿವು. ಇದು ಕನಸೆಲ್ಲ ಸೀತಾ, ಸತ್ಯವೇ. ನಿಜ ಏನು ಅಂತ ನಾನು ಹೇಳ್ತೀನಿ ಕೇಳಿ. ನನ್ನ ಅಣ್ಣ ರಾಜು ನಿನ್ನನ್ನು ಇಷ್ಟಪಡುವ ಮುಂದೆ ನಾನು ನಿನ್ನ ಅಣ್ಣನನ್ನು ಒಮ್ಮೆ ನೋಡಿದೆ. ನಾನು ನಿನ್ನ ಅಣ್ಣನನ್ನು ಫಾಲೋ ಮಾಡಿದೆ. ನಿನ್ನ ಅಣ್ಣನ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡೆ. ನನಗೆ ನಿನ್ನ ಅಣ್ಣ ನಿನ್ನ ಮೇಲಿಟ್ಟಿರುವ ಪ್ರೀತಿ ತಿಳಿಯಿತು. ನಾನು ನೇರವಾಗಿ ಬಂದು ನಿನ್ನ ಅಣ್ಣನ ಬಳಿ ಮದುವೆ ಪ್ರಸ್ತಾಪ ಮಾಡಿದ್ದರೆ ಖಂಡಿತ ನಿನ್ನ ಅಣ್ಣ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಿರಲಿಲ್ಲ. ಕಾರಣ, ನಿನ್ನ ಅಣ್ಣ ನಿನ್ನ ಮೇಲಿಟ್ಟಿರುವ ಪ್ರೀತಿ. ಆದ್ದರಿಂದ ನಾನು ಬಂದು ನನ್ನ ಅಣ್ಣನ ಬಳಿ ಎಲ್ಲ ವಿಷಯವನ್ನು ಹೇಳಿಕೊಂಡೆ. ಆಗ ತಿಳಿಯಿತು ನೀನು ನನ್ನ ಅಣ್ಣನ ಜೊತೆ ಓದುತ್ತಿರುವೆ ಎಂದು. ಆಗ ನನ್ನ ಅಣ್ಣ ನನ್ನ ಬಳಿ ಒಂದು ವಿಷಯ ಹೇಳಿದ. ರಾಧಾ, ನನಗೂ ಕೂಡ ಸೀತಾ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವಳ ಜೊತೆ ಹೇಳೋದಕ್ಕೆ ಭಯ ಆಗ್ತಿದೆ. ಅದಕ್ಕೆ ಆ ವಿಷಯನ ನನ್ನೊಳಗೇನೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಈಗ ನೀನು ಸೀತಾಳ ಅಣ್ಣ ನನ್ನು ಇಷ್ಟಪಡ್ತಿರುವೆ. ಈಗ ಏನ್ ಮಾಡೋದು? ಅಣ್ಣ, ಮೊದಲು ನೀನು ನೇರವಾಗಿ ಸೀತಾಳ ಬಳಿ ಹೋಗು. ಅವರಿಗೆ ನಿನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಎಂದು ತಿಳಿದುಕೋ. ಅವಳೇನಾದರೂ ನಿನ್ನನ್ನು ಇಷ್ಟಪಡುತ್ತಿದ್ದಾಳೆ ಎಂದು ತಿಳಿದರೆ ಮುಂದೆ ಏನು ಮಾಡಬೇಕೆಂದು ತೀರ್ಮಾನಿಸೋಣ. ರಾಧಾ, ಸೀತಾಳಿಗೂ ನನ್ನ ಮೇಲೆ ಪ್ರೀತಿ ಇದೆ. ಆದರೆ ಅವಳು ಆಕೆಯ ಅಣ್ಣನನ್ನು ಬಿಟ್ಟು ಬರಲು ಚಿಂತಿಸುತ್ತಿದ್ದಾಳೆ. ಅವಳಿಗೆ ಅವಳ ಅಣ್ಣ ಎಂದರೆ ತುಂಬಾ ಪ್ರೀತಿ. ಆ ಕಾರಣವನ್ನು ಇಟ್ಟುಕೊಂಡು ನನ್ನನ್ನು ಮದುವೆಯಾಗಲು ಹಿಂಜರಿಯುತ್ತಿದ್ದಾಳೆ. ಈಗ ಏನು ಮಾಡೋಣ? ಸರಿ ಅಣ್ಣ, ನಾವು ಒಂದು ಕೆಲಸ ಮಾಡೋಣ. ನೀನು ನೇರವಾಗಿ ಹೋಗಿ ಸೀತಾಳ ಅಣ್ಣನ ಹತ್ತಿರ ಮಾತನಾಡು. ಹೇಗಾದರೂ ಮಾಡಿ ಅವನನ್ನು ಮದುವೆಗೆ ಒಪ್ಪಿಸಿ ನಮ್ಮ ಮನೆಗೆ ಬರುವಂತೆ ಮಾಡು. ಸರಿ ರಾಧಾ, ನೀನು ಹೇಳಿದಂತೆ ನಾನು ಶಿವಣ್ಣನ ಬಳಿ ಮಾತನಾಡಿ ಬರುವೆ. ಮುಂದೆ ನಡೆದಿದ್ದು ಎಲ್ಲ ನಿಮಗೆ ತಿಳಿದಿದೆ. ಸರಿ ರಾಧಾ, ಮದುವೆಗೊಪ್ಪಿಸಿದ್ದು ಎಲ್ಲ ಸರಿನೇ. ಆದ್ರೆ ನಿನಗೆ ಬುದ್ಧಿ ಇಲ್ಲ. ನೀನು ಒಬ್ಬ ಹುಚ್ಚಿ ಅನ್ನೋ ರೀತಿ ಯಾಕೆ ನಡ್ಕೊಳ್ತಿದ್ದೆ? ಅದೂ ಅಲ್ಲದೆ ಅತ್ತೆ ಮಾವ ಕೂಡ ಅದನ್ನೇ ಹೇಳಿದ್ರು. ಇದು ಏಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಏನೂ ಇಲ್ಲ ಶಿವು. ನಿಮ್ಮ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ವಿಷಯ ತಿಳಿಯಬೇಕಾಗಿತ್ತು. ನಿಮಗೆ ನಿಮ್ಮ ತಂಗಿ ಮೇಲೆ ತುಂಬಾ ಪ್ರೀತಿ ಇದೆ. ಅದೇ ಪ್ರೀತಿ ನಿಮ್ಮ ಹೆಂಡತಿಯ ಮೇಲೂ ಬರುತ್ತದೆಯೋ ಇಲ್ಲವೋ ಎಂಬ ಭಯ ಇತ್ತು. ಅದಕ್ಕೆ ಈ ನಾಟಕ ಮಾಡಿದೆ. ನಾನು ಒಬ್ಬ ಹುಚ್ಚಿ ಎಂದು ತಿಳಿದರೂ ಕೂಡ ನೀವು ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿದಿರಿ. ನಿಮ್ಮ ತಂಗಿಗೋಸ್ಕರ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡರು. ನೀವು ನನ್ನ ತಾಯಿ ಬಳಿ ಒಂದು ವಿಷಯ ಹೇಳಿದೀನಿ, ನೆನಪಿದೆಯೇ? ನಿಮ್ಮ ಮಗಳು ಹೇಗಿದ್ರೂ ಪರವಾಗಿಲ್ಲ, ನಾನು ನಿಮ್ಮ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತೇನೆ ಎಂದು. ಆಗಲೇ ನನ್ನ ಮನಸ್ಸು ನಿಮ್ಮ ಕಡೆ ಇನ್ನೂ ಹೆಚ್ಚು ವಾಲಿತು. ನಿಮ್ಮ ಮೇಲೆ ಪ್ರೀತಿ ಇನ್ನಷ್ಟು ಹೆಚ್ಚಾಯಿತು. ಅದಕ್ಕೆ ಸುಮ್ಮನೆ ಈ ನಾಟಕ ಮಾಡಿದೆ ಅಷ್ಟೆ. ಇದರಲ್ಲಿ ಗೆದ್ದಿದ್ದು ನೀವೇ ಶಿವು. ನೀವು ನಿಮ್ಮ ತಂಗಿಯ ಮೇಲಿಟ್ಟಿರುವ ಪ್ರೀತಿ ಹಾಗೂ ನಾನು ಹುಚ್ಚಿ ಎಂದು ತಿಳಿದು ಕೂಡ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಟ್ಟಿಗೆ ನೀಡಿದರೆ ನಿಮ್ಮಂತ ಗಂಡನ ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ. ಮತ್ತು ಸೀತಾಳಂತ ಒಳ್ಳೆ ಹೆಂಡತಿಯನ್ನು ಪಡೆಯಲು ನನ್ನ ಅಣ್ಣ ಕೂಡ ಪುಣ್ಯ ಮಾಡಿದ್ದಾನೆ. ಶಿವು, ನಾನೇನಾದರೂ ತಪ್ಪು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೌದು ಶಿವಣ್ಣ, ನನ್ನ ತಂಗಿ ಹೇಳುತ್ತಿರುವುದು ಸತ್ಯ. ನಿನ್ನಂತ ಭಾವ, ನಿನ್ನ ತಂಗಿಯಂತ ಹೆಂಡತಿ ಸಿಗಲು ನಾವು ಪುಣ್ಯ ಮಾಡಿದ್ದೇವೆ.
ನೀನು ನಿನ್ನ ತಂಗಿಯನ್ನೇ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರುವಾಗ ಇನ್ನು ನಿನ್ನ ಹೆಂಡತಿಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ? ನನಗೆ ಭರವಸೆ ಇದೆ ಶಿವಣ್ಣ, ನೀನು ಚಿಂತಿಸಬೇಡ. ನಿನಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ನನ್ನ ಸೀತಾಳನ್ನು ನಾನು ನೋಡಿಕೊಳ್ಳುತ್ತೇನೆ. ಹಬ್ಬ, ಈಗ ನನಗೆ ಸಮಾಧಾನವಾಯ್ತು. ಸದ್ಯ ನನ್ನ ಅಣ್ಣನಿಗೆ ಹುಚ್ಚಿ ಸಿಗ್ಲಿಲ್ಲ. ಸೀತಾ, ನಾನು ಹುಚ್ಚಿನ? ಇಲ್ಲ ಅತ್ತಿಗೆ, ನಾನ್ ತಮಾಷೆ ಮಾಡಿದೆ ಅಷ್ಟೆ. ನಿಮ್ಮಂಥ ಅತ್ತಿಗೆ ಮತ್ತು ರಾಜುವಿನಂಥ ಗಂಡ ಸಿಗಲು ನಾನು ಕೂಡ ಪುಣ್ಯ ಮಾಡಿದ್ದೆ. ನನಗೀಗ ಸಮಾಧಾನವಾಯ್ತು. ನನ್ನ ಅಣ್ಣನನ್ನು ನೀವು ಚೆನ್ನಾಗ್ ನೋಡಿಕೊಳ್ತೀರಾ, ಆ ಭರವಸೆ ನನಗಿದೆ. ಅಣ್ಣ ತಂಗಿಯ ಬಂಧ ಕೇವಲ ರಕ್ತದ ಸಂಬಂಧ ಅಲ್ಲ, ಒಬ್ಬರ ನೋವಿಗೆ ಮತ್ತೊಬ್ಬರು ಮೌನವಾಗಿ ಕಣ್ಣೀರು ಸುರಿಸುವ ಹೃದಯ. ಜೀವನ ಎಷ್ಟು ದೂರ ಮಾಡಿದ್ರೂ ಮನಸ್ಸು ದೂರವಾಗೋದಿಲ್ಲ. ಒಬ್ಬರ ಸಂತೋಷದಲ್ಲೇ ಮತ್ತೊಬ್ಬರ ಬದುಕು ಅಡಗಿರುತ್ತೆ. ಈ ಲೋಕದಲ್ಲಿ ಸ್ವಾರ್ಥವಿಲ್ಲದ ಪ್ರೀತಿ ಅಂದ್ರೆ ಅದು ಅಣ್ಣ ತಂಗಿಯ ಪ್ರೀತಿಯೇ. ಇದು ನನ್ನ ಕತೆ. ವಿಡಿಯೋ ನೋಡಿ ಸುಮ್ನೆ ಯಾರು ಹೋಗ್ಬೇಡಿ. ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.